ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಶಾರ್ಟ್ ವಿಡಿಯೋ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲ ನ್ಯೂ ಮಮ್ಮೀಸ್ಗೆ, ಅಮ್ಮಂದಿರಿಗೆ. ಯಾಕೆ ಅಂದರೆ ಇದು 10 ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಗೆ ಮನೇಲೇ ಸರಿ ಮಾಡೋದ್ರದ್ದು ಏನೇನು ಬೇಕು ಅನ್ನೋದಕ್ಕೆ ಅಂತ ನಾನು ತೋರಿಸ್ಕೊಡ್ತಾ ಇರೋದು ಆಗಿದೆ ನಿಮಗೆ. ಇದು ಬಂದ್ಬಿಟ್ಟು ಮೈಸೂರು ಬೇಳೆ, ಇದು ಹೆಸರು ಕಾಳು, ಹೆಸರು ಬೇಳೆ, ಮತ್ತು ಇದು ಬಂದು ಕಡಲೆಕಾಳು. ಮತ್ತು ನಾನೆಲ್ಲ ಕಡಿಮೆ ಇಟ್ಕೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ಜಾಯಿಕಾಯಿ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಕಡಿಮೆ. ಅದನ್ನು ಮಾತ್ರ ಯಾಕಂದರೆ ಇನ್ನು 10 ತಿಂಗಳು ಪಾಪುದಲ್ವ, ಅದಕ್ಕೋಸ್ಕರ ಈ ಪ್ಲೇಟಲ್ಲಿ ಅಷ್ಟಿತ್ತು. ಇನ್ನೂ ಒಂದರಲ್ಲಿ ಇದೆ, ಅದರಲ್ಲಿ ಏನೇನು ಇದೆ ಅಂತ ಅಂದರೆ ಉದ್ದಿನಬೇಳೆ, ಅಕ್ಕಿ, ಮತ್ತು ಇದು ಬಂದ್ಬಿಟ್ಟು ತೊಗರಿಬೇಳೆ, ನಾವು ಅಡುಗೆ ಮಾಡ್ತೀವಲ್ಲ ಅದು, ಶೇಂಗಾ ಬೀಜ, ಕಡಲೆಕಾಯಿ ಅಂತಿರಲ್ಲ ಅದು. ನಾನು ಎಲ್ಲ ಈ ಬಟ್ಲು ಲೆಕ್ಕದಲ್ಲಿ ನಾನು ತಗೊಂಡು ಮಾಡಿರೋದ್ರದ್ದು ಆಗಿದೆ. ಇದೆಲ್ಲ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಇಟ್ಟು ಹುರಿದು ತಿರ್ಗಾ ಆಮೇಲೆ ಮಿಲ್ಗೆ ಹಾಕ್ಸ್ಕೋಬೇಕು. ಇದೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ. ಇದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, 10 ತಿಂಗಳು ಮೇಲ್ಪಟ್ಟಿರೋ ಮಕ್ಕಳಿಗೆ ಮಾತ್ರ ಇದು ಕೊಡಿ. ಒಂದು 5 ಸಲ ಚೆನ್ನಾಗಿ ತೊಳೆದು ನೀರೆಲ್ಲ ಹಿಂಗೆ ಜಾಳೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಒಗ್ದಿರೋ ಬಟ್ಟೆಯಲ್ಲಿ ಮನೆ ಒಳಗೆ ನಾನು ಹಾಕ್ಕೊಳ್ತೀನಿ. ಪಾಪದಲ್ವಾ, ಆಚೆ ಕಡೆ ಎಲ್ಲ ಧೂಳು ಬೀಳಬಾರ್ದು, ನೀಟಾಗಿರಬೇಕು ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಈ ಫ್ಯಾನ್ ಹಾಕಿ ಬಿಟ್ಟರೆ ಬಿಸಿಲುಗಾಲ ಇವಾಗ ಇಲ್ವಲ್ಲ, ಸ್ವಲ್ಪ ಮಳೆ ಅಲ್ವಾ, ಹಾಗಾಗಿ ಫ್ಯಾನ್ ಹಾಕಿಬಿಟ್ರೂ ಸಾಕಾಗುತ್ತೆ. ನಾಳೆ ತೊಗೊಂಡೋಗಿ ಮಿಲ್ಗೆ ಹಾಕ್ಸ್ಕೊಂಡು ಬಂದರೆ ಇದ್ರ ಪೌಡ್ರು ರೆಡಿ ಆಗುತ್ತೆ. ಇದೇ ಥರ ನಾನು ನನ್ನ ಮಗುಗೆ ಮಾಡ್ತಾ ಇರೋದು ಮನೆ ಸರಿ. ನಿಮ್ಗಳಿಗೂ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ನೀವು ಆರ್ಡ್ರ್ ಕೊಡ್ಬೋದು, ಆರ್ಡ್ರ್ ತೊಗೊಳ್ತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ನನಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸ್ಟೇ ಟ್ಯೂನ್.